ಎಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕ್ರಿಕೆಟ್. ನಾನು ನಿಮ್ಮ ವೆಂಕಿ. ಇವತ್ತಂತೂ RCB ಭರ್ಜರಿ ಮ್ಯಾಚ್ ಅಂತೂ ಗೆದ್ದಾಯ್ತು. ಇನ್ನು ಗೆದ್ದಿದ್ದ ರೀತಿ ಅಂತೂ ನೋಡಿದ್ರಂತೂ ಭಯ ಹುಡ್ಸೋ ಥರ. ಅಂದರೆ ಎಷ್ಟು ಈಸಿ ಇರಲಿಲ್ಲ ಪಂಜಾಬ್ ಡಾಮಿನೇಟ್ ಮಾಡಿ ಸೋಲ್ಸೋದು. ಅಂದರೆ ಪಂಜಾಬ್ ಸೋತು ಸತತ 5 ಮ್ಯಾಚ್ಗಳನ್ನ ಸೋತಿದ್ರು ಕೂಡ ಅವರು ಕಮ್ಬ್ಯಾಕ್ ಮಾಡೋಕ್ಕೆ ಅಂತ ಕಳಪೆ ಟೀಮ್ ಥರ ಇರಲಿಲ್ಲ. ಬಾಲಿಂಗ್ ಮಾತ್ರ ಸ್ವಲ್ಪ ವೀಕ್ನೆಸ್ ಇತ್ತು. ಬ್ಯಾಟಿಂಗಲ್ಲಂತೂ ಯಾವತ್ತಿರೋ ಫೈರ್ ಪವರ್ ಇದ್ದೇ ಇತ್ತು. ಯಾವಾಗ ಬೇಕಾದ್ರೂ ಕಮ್ಬ್ಯಾಕ್ ಮಾಡೇ ಮಾಡ್ತಿದ್ರು. ಮ್ಯಾಚ್ ಅಂತೂ ಬಾಯಿಗೆ ಬರ್ಸ್ಬಿಟ್ಟಿರು. ಕೊನೆಗೆ ಎಲ್ಲಿ ಶಶಾಂಕ್ ಸಿಂಗು ಹೊಡಿತಿದ್ದ ರೀತಿ, ಶಶಾಂಕ್ ಸಿಂಗು ಹೊಡಿತಿದ್ದ ರೀತಿ ಎಲ್ಲಿ 1 ರನ್ನಿಂದ 2 ರನ್ನಿಂದ ಬಾಯಿಗೆ ಬರ್ಸ್ತಾರಪ್ಪ ಅಂತ ಅನ್ಕೊಂತಿದ್ದು. ಆದರೂ ಭರ್ಜರಿಯಾಗಿ ಗೆದ್ದು RCB ಕ್ಯೂ ಅಂತ ತೊಗೊಂಡಿದ್ದಾಯಿತು, ಕ್ವಾಲಿಫೈ ಆಗಿದ್ದಾಯಿತು. ಪಂಜಾಬ್ಗಂತೂ ಇನ್ನು ಕಷ್ಟ ಇದೆ. ಅಂದರೆ CSK ಏನಾರು ಹೊಡ್ಕೊಂಬತ್ತು ಅಂದರೆ, CSK RR ಗೆದ್ಕೊಬತ್ತು ಅಂದರೆ ಪಂಜಾಬ್ಗೆ ಡೌಟ್ಫುಲ್ಲೇ ಅವ್ರು ಕ್ವಾಲಿಫೈ ಆಗೋದು. ಆ ರೀತಿ ಆಗಿಬಿಟ್ಟಿದೆ. ಹೇಗೆ ಅವರು ಟ್ರೋಲ್ ಮಾಡ್ಕೊಬಂದಿರೋ 49 ಅಂತ ಯಾರು RCB ಟ್ರೋಲ್ ಮಾಡ್ಕೊಬಂದಿರೋ 49 ಅಂತ ಟ್ರೋಲ್ ಮಾಡ್ಕೊಬತ್ತಿರೋ ಅವರೆಲ್ಲ ಡೌನ್ಫಾಲ್ ನೋಡಿದೇ ಆಗ್ಬಿಟ್ಟೈತೆ RCB ಮುಂದೆ. RCB ಅಂತೂ ಸೀಸನ್ ಹೆಂಗಿತ್ತು ಈ ಸೀಸನ್ ಹಂಗೆ ಟಾಪ್ ಮ್ಯಾಚ್ ಪರ್ಫಾರ್ಮೆನ್ಸಿಂದ ಫಸ್ಟ್ ಟೀಮ್ ಬ್ಯಾಕ್ ಟು ಬ್ಯಾಕ್ ಕ್ವಾಲಿಫೈಯಲ್ಲಿ ಕೂತಿರೋದು. ಆ ಥರ ಆಗಿದೆ. ಇನ್ನು ಮ್ಯಾಚಲ್ಲಿ ಮುಖ್ಯವಾಗಿ ನೋಡಿದರೆ ರಜತ್ ಪಟ್ಟಿದಾರ್ ಇರಲಿಲ್ಲ. ಮೇಯ್ನಾಗಿ ಕ್ಯಾಪ್ಟನ್ಸಿ ಜಿತೇಶ್ ಶರ್ಮಾ, ಅದು ದೊಡ್ಡ ಹೊಡೆತ ಅಂತ ಎಲ್ಲ ವಿಶ್ಲೇಷಣೆ ಮಾಡ್ತಿದ್ರು. ಅದಿಲ್ಲ, ಇರೋ ಟೀಮ್ನ ಬ್ಯಾಲೆನ್ಸಾಗಿ ಆರಾಮಾಗಿ ತೊಗೊಂಡೋದ್ರು. ಇನ್ನು ಟಾಸ್ ಗೆದ್ದಿದ್ದು ಪಂಜಾಬೇ. ಅದರಲ್ಲೂ ಈ ಸೀಸನಲ್ಲಿ 10 ಮ್ಯಾಚು ಮಧ್ಯಾಹ್ನ ಮ್ಯಾಚ್ ಆಡಿ ಎಲ್ಲರೂ ಚೇಸ್ ಮಾಡೇ ಗೆದ್ಬಿಟ್ಟಿದ್ರು. RCBಗೆ ಅದು ಕೂಡ ದೊಡ್ಡ ಭಾರ ಇತ್ತು. ಏನು ಮಾಡ್ತಾರಪ್ಪ ಏನಪ್ಪ ಅಂತ. RCB ಚೇಸ್ ಡಿಫೆಂಡ್ ಮಾಡ್ಕೊಂಡು ತೋರಿಸಿದ್ದಾರೆ ಹೆಂಗೆ ಅಂತ. ಇನ್ನು ಟಾಸ್ ಪಂಜಾಬ್ ಗೆದ್ರೂ RCB ಬ್ಯಾಟಿಂಗ್ ಬಂದರು. ಕೊಹ್ಲಿ ಬೆತಲ್ಲು ಫಸ್ಟು ಇಂಪ್ರೆಸಿವ್ ಆಗಿ ಆಡ್ತಿದ್ರು. ಬೆತಲ್ಲು ಮತ್ತೆ ಅದೇ ಫಾರ್ಮ್ ಔಟ್ ಆಗಿಬಿಟ್ರು. ಹೊಡೆಯೋ ಇಂಟೆನ್ಷನಲ್ಲೇ ಔಟ್ ಆಗ್ಬಿಟ್ಟು ಹೋಗ್ಬಿಟ್ರು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ವಿರಾಟ್ ಕೊಹ್ಲಿ ಮತ್ತು ದೇವದತ್ ಪಡಿಕ್ಕಲ್ಲು ಭಾರಿ ಇಂಟೆನ್ಷನಿಂದ ಬತ್ತಿದ್ರಪ್ಪ ಈ ಸೀಸನ್ ಅಂತೂ. ಬತ್ತಿದಂಗೆ 6 ಹೊಡೆದು ಬೌಲರ್ನ ಪ್ರೆಷರಾಗಿ ಕುಣಿಸ್ಬಿಟ್ರು. ಇನ್ನು ಇವರಿಬ್ಬರು ಜೋಡಿ ನೋಡಿದ್ರೆ ಒಳ್ಳೆ ಪಾರ್ಟ್ನರ್ಶಿಪ್ ಕಲೆ ಹಾಕೋರು. ದೇವದತ್ ಪಡಿಕ್ಕಲ್ 45ಕ್ಕೆ ಔಟ್ ಆದರು. ಇನ್ನು ವಿರಾಟ್ ಕೊಹ್ಲಿ 58. ಅವರು ಕೂಡ ಒಳ್ಳೆ ಸುಸ್ತಾಗ್ಬಿಟ್ಟಿರು. ವಿರಾಟ್ ಕೊಹ್ಲಿ ಮಾತ್ರ ಬಿಸಿಲಲ್ವಾ, ಆದ್ರೂ ಕೊನೆ ತನಕ ಆಡಿ ಪ್ರಯತ್ನ ಅಂತೂ ಬಿಡಲಿಲ್ಲ. ಒಳ್ಳೆ ಸ್ಟ್ರೈಕ್ ರೇಟಲ್ಲೇ ಆಡಿ ಅವರು ಕ್ಯಾಚ್ ಕೊಟ್ಟು ಔಟ್ ಆಗೋದ್ರು. ಆಡಿದ್ದು ನೋಡೋದಾದರೆ ಅವ್ರ ಪಾಪ ಒಳಗಡೆ ಇನ್ಸೈಡ್ ಎಡ್ಜ್ ಆಗಿ ಬೋಲ್ಡ್ ಕೊಡ್ಕೊಂಡು ಔಟ್ ಆಗೋದ್ರು. ಎಲ್ಲ ಗುಡ್ ಬಾಲ್ಗಳು, ಅಂದರೆ ಯಾವ ವಿಕೆಟ್ ಟೇಕಿಂಗ್ ಬಾಲ್ಗಳಲ್ಲ, ಆದರೂ ಅವರೇ ಕೈ ಚಳ್ಕೊಂಡಿದ್ದು. ಇನ್ನು ದೇವದತ್ ಪಡಿಕ್ಕಲ್ ಶ್ರೇಯಸ್ ಅಯ್ಯರ್ಗೆ ಕ್ಲೀನ್ ಕ್ಯಾಚ್ ಕೊಟ್ಬಿಟ್ಟು ಸ್ಪಿನ್ನರು ಹರ್ಪ್ರೀತ್ ಬರ್ ಬೌಲಿಂಗಲ್ಲಿ ಈಸಿಯಾಗಿ ಹೊಂಟೋದ್ರು. ಇನ್ನು ನೆಕ್ಸ್ಟ್ ಬಂದಿದ್ದು ನೋಡಿದ್ರೆ ವೆಂಕಟೇಶ್ ಅಯ್ಯರ್ ಫಸ್ಟು ತಿನ್ಕೊಂಡು ನೋಡಿದ್ರೆ ಎಲ್ಲಿ ಎಡ್ವರ್ಟ್ ಆಯ್ತದಪ್ಪ, ಏನಪ್ಪ ತಲೆನೋವು ತಂದ್ರಲ್ಲಪ್ಪ ಅನ್ನೋ ರೇಂಜ್ ಇತ್ತು. ಬರೀ 14 ಬಾಲ್ಗೆ 15 ರನ್ ನೋಡಿದ್ರು. ಆ ರೇಂಜಲ್ಲಿ ಇದ್ರಪ್ಪ. ಇವ್ರು ಸುಮ್ಮನೆ ತರಿಸಿರಲ್ಲಪ್ಪ, ಹಂಗೆ ಬೈಕೊಳಂಗೆ ಆಯ್ತಿತ್ತು. ಕೊನೆ ಕೊಟ್ಟರು ಅಂದರೆ ಬಾರಿ 6ಗಳು ಎಷ್ಟು ಈಸಿಯಾಗಿ ಹೊಡಿತಾರೆ ಅಂದರೆ, ಏನು ಗುರು ಈ ರೇಂಜ್ಗೆ ಆಡ್ತಾರಲ್ಲ ಇವರು ಅನ್ನೋ ಥರ ಇತ್ತು. ಅವ್ರು 70+ ಮಾಡಿ ಒಳ್ಳೆ ಮೊತ್ತ ಅಂತ ಹಾಕೋರು. ಅವ್ರ ಜೊತೆಗೆ ಬಂದಿದ್ದು ಟೀಮ್ ಡೇವಿಡ್, ಅದು 15ನೇ ಓವರಲ್ಲಿ. ಅವಾಗಂತೂ ಟೀಮ್ ಡೇವಿಡು ಅವರು ಕೂಡ ಅವಾಗೊಂದು 6-4 ಹೊಡಿತಾ ಕೊನೆ ಓವರ್ ತನಕ ಯಾವುದು ವಿಕೆಟ್ ಕೊಡ್ದಂಗೆ ಒಳ್ಳೆ ಪಾರ್ಟ್ನರ್ಶಿಪ್ ಕಲೆ ಹಾಕಿ ಕೊನೆ ಓವರಲ್ಲಿ 6-4 ಹೊಡೆದು ಕೊನೆಗೆ ಇಬ್ಬರು ಪಾರ್ಟ್ನರ್ಶಿಪ್ಪಲ್ಲಿ 223 ಟಾರ್ಗೆಟ್ ಕೊಡ್ತಾರೆ. ಕೊನೆ ಬಾಲಲ್ಲಿ ಟೀಮ್ ಡೇವಿಡ್ 6 ಹೊಡೆಯಕ್ಕೆ ಹೋಗಿ ಬೌಂಡ್ರಿ ಲೈನಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆಗೋದ್ರು. ಇನ್ನು ಅದಂತರ ಡಿಫೆಂಡ್ ಮಾಡ್ಕೊಳಕ್ಕೆ ಬಂದಿದ್ದು RCB ಟೀಮು. ಬೌಲಿಂಗಲ್ಲಂತೂ ಭುವಿ ಅಂತೂ ಫಸ್ಟ್ ಕ್ಲಾಸ್. ಫಸ್ಟ್ನೇ ಓವರಲ್ಲೇ ಪ್ರೇಯನ್ ಶಾರಿಯಾನ ವಿಕೆಟ್ ಇತ್ತು. ರೊಮಾರೋ ಶೆಫರ್ಡ್ ಕ್ಯಾಚ್ ಅಂತೂ ಬಿಡಲಿಲ್ಲ. ಈಸಿಯಾಗಿ 38 ಸರ್ಕಲಲ್ಲೇ ಕ್ಯಾಚ್ ಇಟ್ಕೊಂಡ್ರು. ಕ್ಯಾಚ್ ಅಂತೂ ಇನ್ನು ಬೌಲಿಂಗ್ ಬತ್ತಿದಂಗೆ RCB ಭುವನೇಶ್ವರ್ ಕುಮಾರ್ ಅಂತೂ ಸೈಕಾಗಿ ಬೌಲಿಂಗ್ ಮಾಡಿ ಅದೇ ಲೆಂತಲ್ಲಿ ಹಾಕಿ ಪ್ರೇಯನ್ ಶಾರಿಯಾನ ಫಸ್ಟ್ ಓವರಲ್ಲೇ ವಿಕೆಟ್ ಎತ್ತಿದ್ರು. ನೆಕ್ಸ್ಟ್ ನೋಡಿದ್ರೆ ಅದನ್ನೇ ಸ್ಟೇಜಲ್ಲಿ ಬಂದು ಸ್ವಲ್ಪ ಕಾಸ್ಟ್ಲಿ ಆಗ್ಬಿಟ್ರು. ಏನಪ್ಪ ಈ ರೇಂಜ್ ಓಡಿಸ್ಕೊತಾರಲ್ಲ, ಎಲ್ಲಿ ಟರ್ನ್ ಆಗುತ್ತೋ ಅವ್ರ ಕಡೆ ಇನ್ನೂ ಚಾನ್ಸ್ ಇದೆ ಅಂತ ನೋಡಿದ್ರೆ ಮತ್ತೆ ಭುವನೇಶ್ವರ್ ಬಂದು ಪ್ರಭ್ಸಿಮ್ರನ್ ಸಿಂಗ್ನು ಕ್ಯಾಚ್ ಕೊಟ್ಟು ದೇವದತ್ ಪಡಿಕ್ಕಲ್ ಆರಾಮಾಗಿ ಕ್ಯಾಚ್ ಇಟ್ಕೊಂಡು ಅವರು ಕೂಡ ಹೋದರು. ಇನ್ನು ನೆಕ್ಸ್ಟ್ ನೋಡಿದ್ರೆ ನೆಕ್ಸ್ಟ್ ಬಂದಿದ್ದು ರಸಿಕ್ ಸಲಾಮ್ದರು ಶ್ರೇಯಸ್ ಅಯ್ಯರ್ಗೆ ಬೌಲಿಂಗ್ ಮಾಡ್ತಾರೆ. ಅದಂತೂ ಸೈಕು. ಲಾಸ್ಟ್ ಫೈನಲಲ್ಲಿ ಅದೇ ಶಾರ್ಟ್ ಬಾಲ್ಗೆ ರೊಮಾರೋ ಶೆಫರ್ಡ್ ಔಟ್ ಎತ್ತಿದ್ರು ಶ್ರೇಯಸ್ ಅಯ್ಯರ್ನ. ಅದೇ ರೀತಿ ಬೌಲಿಂಗ್ ಮಾಡಿ ಅದೇ ಥರ ಔಟ್ ಮಾಡಿದ್ದು. ಶ್ರೇಯಸ್ ಅಯ್ಯರ್ ಅಂತೂ RCB ಮೇಲೆ ಒಂದು ಮ್ಯಾಚಲ್ಲೂ ಸ್ಕೋರೇ ಮಾಡಿಲ್ಲ. ಅವ್ರ ಟೋಟಲ್ ಸ್ಕೋರ್ ಇರೋದೇ 16-20 ಆ ರೇಂಜ್ ಇದೆ ಅಷ್ಟೇ. ಶ್ರೇಯಸ್ ಅಯ್ಯರ್ ಡಾಮಿನೇಟ್ ಮಾಡೋಕ್ಕೆ ಬಿಟ್ಟಿಲ್ಲ RCB ಮೇಲೆ. ಆ ರೇಂಜ್ ಓಡಿ ಬಿಸಾಕಿದ್ದಾರೆ ಶ್ರೇಯಸ್ ಅಯ್ಯರ್ನ. ಇನ್ನು ನೆಕ್ಸ್ಟ್ ಬಂದಿದ್ದ ಬ್ಯಾಟ್ಸ್ಮನ್ಗಳು ಯಾರೋ ಅಷ್ಟು ಕಚ್ಕೊಳ್ಳಿಲ್ಲ. ಹೊಡೆಯಕ್ಕೆ ಟ್ರೈ ಮಾಡ್ತಿದ್ರು, ಎಲ್ಲ ಹೊಡಿಲೇಬೇಕಿತ್ತು. 260 ಇನ್ನೇನು ಹೊಡೆಯೋಕ್ಕಾಗಲಿಲ್ಲ. ನೆಕ್ಸ್ಟ್ ಸ್ಟೋಯ್ನಿಸು ಮತ್ತು ಶಶಾಂಕ್ ಸಿಂಗು, ಕೂಪನ್ ಕಾನ್ಲಿ ಮತ್ತು ಸ್ವಲ್ಪ ಹೋರಾಟ ಕೊಟ್ಟರು. ಅವರು ಕೂಡ ಬೌಂಡ್ರಿ ಲೈನಲ್ಲಿ ಕ್ಯಾಚ್ ಕೊಟ್ಟು ಹೋದರು. ನೆಕ್ಸ್ಟ್ ಹೋರಾಟ ಕೊಟ್ಟಿದ್ದು ನೋಡಿದ್ರೆ ಕೂಪನ್ ಕಾನ್ಲಿ, ಅವರು ಕೂಡ ಬೌಂಡ್ರಿ ಲೈನಲ್ಲಿ ಕ್ಯಾಚ್ ಕೊಟ್ಟೆ ಅವರು ಕೂಡ ಹೊಂಟೋದ್ರು. ಇನ್ಯಾರು ಶಶಾಂಕ್ ಸಿಂಗು ಮತ್ತು ಸ್ಟೋಯ್ನಿಸು ಒಳ್ಳೆ ಹೋರಾಟ ಕೊಡೋಕೆ ನಿಂತ್ಕೊಂಡ್ರು. ಆದರೂ ಜಾಸ್ತಿ ಇತ್ತು, ಏನು ಕಮ್ಮಿ ಏನಿಲ್ಲ. ಮಧ್ಯೆ ಸುಯೇಶ್ ಶರ್ಮಾ ಅಂತೂ 6-4 ಹೊಡಿಸ್ಕೊಂಡು ಬಾಯಿಗಂತೂ ಬರ್ಸ್ತಾಯಿದ್ರು. 16 ರನ್ 20 ರನ್ ಓವರ್ ಕೊಟ್ಕೊಂಡು ಹೆವಿ ಕಾಸ್ಟ್ಲಿಗಳಾಯ್ತಿದ್ರು. ಆದರೂ ಮಧ್ಯ ಒಂದು ವಿಕೆಟ್ ತೆಗೆದ್ರು ಸುಯೇಶ್ ಶರ್ಮಾ. ಇನ್ನು ನೆಕ್ಸ್ಟು ಭುವನೇಶ್ವರ್ ಕುಮಾರ್ ಮತ್ತೆ ಡೆತ್ ಓವರಲ್ಲಿ ಬಂದು ಕಂಬ್ಯಾಕ್ ಮಾಡಿ ರನ್ ಕೊಡ್ದಂಗೆ
ಜೇಸಲ್ವುಡ್ ಅಂತೂ ಫಸ್ಟ್ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಹೊಡ್ಸ್ಕೊಬಿಟ್ಟು ಕೊನೆಯಲ್ಲಿ ಸೈಕ್ ಬೌಲಿಂಗ್ ಮಾಡಿ ಮತ್ತು ಯಾರ ಕಾರ್ ಮಾತ್ರ ಕ್ಲೀನಾಗಿ ಬೀಳ್ತಿದ್ವು ಆ ರೇಂಜ್ ಕೊಡ್ತಿದ್ರು ಮಾತ್ರ. ಅದೆಲ್ಲ ಕ್ಲೀನಾಗಿ ಎಕ್ಸಿಕ್ಯೂಟ್ ಮಾಡಿ ಕೊನೆ ಓವರ್ಗೆ 32 ರನ್ ಬೇಕು ಅನ್ನೋಂತ ನಿಲ್ಲಿಸಿದ್ರು. ಅವಾಗ ರಶೀದ್ ಸಲಾಮ್ದಾರ್ ಕೊಟ್ಟರು. ರಶೀದ್ ಸಲಾಮ್ದಾರು 2 ವಿಕೆಟ್ ತೊಗೊಂಡು ಲಾಸ್ಟಲ್ಲಿ ಕೊಹ್ಲಿ ಒಂದು ಕ್ಯಾಚು ಟೀಮ್ ಡೇವಿಡ್ ಒಂದು ಕ್ಯಾಚ್ ಇಟ್ಕೊಂಡು ಶಶಾಂಕ್ ಸಿಂಗ್ ಔಟ್ ಆರು ಫಸ್ಟು. ಆನಂತರ ನೋಡೋದಾದರೆ ಟೀಮ್ ಡೇವಿಡ್ ಒಂದು ಕ್ಯಾಚ್ ಇಟ್ಕೊಂಡ್ರು. ಟೀಮ್ ಡೇವಿಡ್ ಕ್ಯಾಚ್ ಹಿಡಿದು ಸೇಮ್ ಶಿಖರ್ ಧವನ್ ಥರ ಸೆಲೆಬ್ರೇಟ್ ಮಾಡಿದ್ರು. ಯಾಕಂದರೆ ಶಿಖರ್ ಧವನು ಪಂಜಾಬಲ್ಲಿ ಜಾಸ್ತಿ ಆಡ್ತಿದ್ರು. ಪಂಜಾಬ್ಗೆ ಮತ್ತು ಅವರು ಆ ಥರ ಸೆಲೆಬ್ರೇಟ್ ಮಾಡಿ ಫೇಮಸ್ ಆಗಿರೋದೇ ಪಂಜಾಬಲ್ಲಿದ್ದಾಗ. ಆ ಥರನೇ ಸೆಲೆಬ್ರೇಟ್ ಮಾಡಿ ಪಂಜಾಬ್ಗೆ ಅವ್ರಿಗೆ ರೀತಿಲಿ ಉತ್ತರ ಕೊಟ್ಟಂಗಾಯಿತು. RCB ಅಂತೂ ಕೊನೆ 23 ರನ್ಗಳಲ್ಲಿ ಆರಾಮಾಗಿ ಗೆದ್ದು ಕ್ವಾಲಿಫೈ ಆಗಿದ್ದಾಯಿತು. ಪಂಜಾಬ್ಗಂತೂ ಕುತ್ತಿಗೆ ತಂದು ನಿಲ್ಲಿಸೋರೆ. ಅವ್ರು ಏನೇ ಟ್ವಿಟರಲ್ಲಿ ಆಟಗಳು ಆಡ್ತಿದ್ರು, ಟ್ರೋಲ್ ಮಾಡ್ತಾ ಆಟಗಳು ಆಡ್ತಿದ್ರು, ಅವ್ರಿಗೆಲ್ಲ RCB ಸರಿಯಾಗಿ ಕೊಟ್ಟಿದೆ. RCB ಅಡ್ಮಿನ್ಗಳಂತ ಏನು ಸುಮ್ಮನೆ ಕೂತಿಲ್ಲ. ನಾವು ಪಂಜಾಬ್ನ 49ಗೆ 3 ತೆಗೆದು ಪವರ್ ಪ್ಲೇಲೇ ತೆಗೆದಿದ್ದು, ಅದನ್ನು ಕೂಡ ಹಾಕಿ ಉಳಿಸಿದ್ದಾರೆ. ಬೆಟರ್ ಲೈಕ್ ನೆಕ್ಸ್ಟ್ ಟೈಮ್ ಅಂತಲೂ ಮತ್ತೆ ಈ ಥರ ಮಾಡಬೇಡಿ ಅಂತಲೂ ಟ್ವೀಟ್ ಮಾಡಿ ಉಳಿಸಿದ್ದಾರೆ. ಟ್ವಿಟರಲ್ಲೂ ವಾರಂತೂ ಸೈಕಾಗಿ ಕೊಡ್ತಿದ್ದಾರೆ ಪಂಜಾಬ್ಗೆ. ಗ್ರೌಂಡಲ್ಲೂ ಕೊಟ್ಟಿದ್ದಾಗಿದೆ. ಇನ್ನು ನಮಗೆ ನೆಕ್ಸ್ಟ್ ಮ್ಯಾಚ್ ಇರೋದು SRH ಮೇಲೆ. SRH ಮೇಲಿರೋ ಮ್ಯಾಚು ಗೆದ್ದು 20 ಪಾಯಿಂಟ್ ಒಂದಿಗೆ ಟಾಪಲ್ಲಿ ಕೂತ್ಕೊತಾರೆ. ಹೆಂಗೆ ಕಾದು ನೋಡೋಣ. ಮತ್ತು ನಮ್ಮ ನೆಕ್ಸ್ಟ್ ಮ್ಯಾಚ್ಗೆ ನಮ್ಮ ಕ್ಯಾಪ್ಟನ್ ರಜತ್ ಪಟ್ಟಿದಾರ್ ಮತ್ತು ಸಾಲ್ಟು ವಾಪಸ್ ಬಂದರೆ ಟೀಮ್ ಅಂತೂ ಸ್ಲಾಟೆಡ್ ಆಗಿರುತ್ತೆ. ಯಾವುದೇ ಅಂಥ ಪ್ರಾಬ್ಲಮ್ಗಳು ಇರಲ್ಲ. ಈಸಿಯಾಗಿ ಪ್ಲೇ ಆಫ್ಗೆ ಟಾಪ್ ಕಂಟೆಂಡರ್ ಆಗಿರ್ತೀವಿ. ಟಾಪ್ 1, 2 ಅಲ್ಲಿ ಇರ್ತೀವಿ. ಗೆದ್ದು ಸೀದಾ ಫೈನಲ್ಗೆ ಹೋಗಿ ಮತ್ತೆ ಕಪ್ ಎತ್ತೋದಂತೂ ಡೌಟ್ ಇಲ್ಲ ಅನಿಸುತ್ತೆ. ನಿಮ್ಗೇನು ಅನಿಸ್ತು ಇವತ್ತಿನ ಮ್ಯಾಚಲ್ಲಿ? ಮ್ಯಾಚ್ ಅಂತೂ ಮಸ್ತಾಗಿತ್ತು. CSK ಫ್ಯಾನ್ಸ್ಗಳ್ದು ಹೆವಿ ಬೇಡಿಕೆ ಇತ್ತು RCB ಗೆಲ್ಲಿ ಅಂತೇನೋ. ಇವತ್ತು ಮ್ಯಾಚ್ ಅಂತೂ ಕ್ಲೀನಾಗಿ ಗೆದ್ದವ್ರೆ. ಮತ್ತೆ ಸಿಗೋಣ. ನಿಮ್ಗೆ ಏನಿಸ್ತು?